ಹಲೋ ಸ್ನೇಹಿತರೆ, ಆರ್ಜೆ ಸ್ಟುಡಿಯೋದ ಸಾಧಕರ ಸೋಜಿಗ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಗೆಳೆಯರೆ, ನೀವು ಹೆದರಿಕೊಳ್ಳೋದೇ ಯಾವುದಕ್ಕೆ ಹೇಳಿ? ಒಂದು ದೆವ್ವಕ್ಕೆ, ಭೂತಕ್ಕೆ, ಇನ್ನೊಂದು ದೇವರಿಗೆ. ದೇವರಿಗೆ ಯಾಕ್ರಿ? ದೇವರು ಪಾಸಿಟಿವ್ ಎನರ್ಜಿ ಅಲ್ವಾ ಅಂತ ನಿಮ್ಮಲ್ಲಿ ಕೆಲವರು ಕೇಳಬಹುದು. ಸ್ನೇಹಿತರೆ, ಅದೇ ಸತ್ಯ. ಯಾಕಂದ್ರೆ ನಮ್ಮಲ್ಲಿ ದೇವರಿಗೆ ಹತ್ತಿರ ಆದವರು, ದೇವರನ್ನ ನಮಗೆ ತೋರಿಸಿಯೇ ಸಿದ್ಧ ಎನ್ನುವರು ಆಡುವ ಆಟ ಅದು ಸ್ನೇಹಿತರೆ. ಅಂತವರು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ, ಪ್ರತಿಯೊಂದು ಧರ್ಮದಲ್ಲೂ ಇಂಥವರು ಹುಟ್ಟಿಕೊಂಡಿದ್ದಾರೆ. ಮೌಢ್ಯವನ್ನ, ಮೂಢನಂಬಿಕೆಗಳನ್ನ ನಮ್ಮ ತಲೆಯಲ್ಲಿ ತುಂಬುತ್ತಾ ಇದ್ದಾರೆ ಸ್ನೇಹಿತರೆ. ನಮ್ಮ ಹಿಂದೂ ಧರ್ಮಕ್ಕೆ ಬರುವುದಾದ್ರೆ, ಸೋಕಾಲ್ಡ್ ಕಾವಿದಾರಿಗಳು ನಮ್ಮಲ್ಲಿ ಪ್ರತಿ ಜಾತಿಗೆ ಅದರಲ್ಲಿನ ಉಪ ಜಾತಿಗೊಬ್ಬರಂತಿದ್ದಾರೆ. ದೇವರ ಹೆಸರಲ್ಲಿ ದೇವಸ್ಥಾನ ಕಟ್ಟಲಿ, ಮಠ ಕಟ್ಟಲಿ, ಮಠಕ್ಕೆ ಮಠಾಧೀಶ್ವರನ ನೇಮಕ ಮಾಡಲಿ, ಬೇಡ ಅನ್ನೋಕ್ಕಾಗಲ್ಲ. ಆದರೆ ಜಾತಿ ಆಧಾರದ ಮೇಲೆ ಮಠ ಕಟ್ತಾರಲ್ಲ, ಅದು ಪ್ರಾಬ್ಲಮ್. ಯಾಕಂದ್ರೆ ಸಾಮಾಜಿಕ ಪಿಡುಗುಗಳನ್ನ ಹೋಗಲಾಡಿಸಬೇಕಾದ ಇವರೇ ಜಾತಿ ವ್ಯವಸ್ಥೆ ಅನ್ನೋ ಪಿಡುಗುಗಳನ್ನ ಬೆಳೆಸ್ತಾ ಇದ್ದಾರೆ. ಹಿಂದೂ ಧರ್ಮವನ್ನ ಒಡೆಯೋಕೆ ರಾಜಕಾರಣಿಗಳ ತರಹ ಇವರೂ ಕೂಡ ಬದ್ಧರಾಗಿ ಇದ್ದಾರೆ. ನಮ್ಮ ದೇವರ ಮೇಲಿನ ಭಕ್ತಿಯನ್ನ ಇವರು ಜಾತಿಯ ಮೇಲಿನ ಭಕ್ತಿಯನ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಎಲ್ಲರೂ ಒಂದೇ ತರ ಅಂತ ಹೇಳ್ತಾ ಇಲ್ಲ, ಆದ್ರೆ ಇರೋರಲ್ಲಿ ಹೆಚ್ಚಿನವರು ಇವರೇ ಆಗಿದ್ದಾರೆ. ಒಬ್ಬ ಪ್ರಮುಖ ವ್ಯಕ್ತಿಯಾಗಿ ಸಮಾಜದಲ್ಲಿ ಬೆಳಿಬೇಕು ಅಂತಿದ್ದಾರೆ ಹೊರತು ಒಂದು ವ್ಯಕ್ತಿತ್ವವಾಗಿ ಬೆಳಿಬೇಕು ಅನ್ನೋದನ್ನ ಮರಿತಾ ಇದ್ದಾರೆ. ತಮ್ಮ ವ್ಯಕ್ತಿತ್ವದಿಂದಲೇ ಸಮಾಜದ ಮೂಢನಂಬಿಕೆಗಳನ್ನ, ಮೌಢ್ಯವನ್ನ ಹೋಗಲಾಡಿಸುವ ಮತ್ತು ಹೋಗಲಾಡಿಸಲು ಪ್ರಯತ್ನಿಸುತ್ತಿರುವ ಬೆರಳಿಕೆಯಷ್ಟು ಜನರಲ್ಲಿ ನಮ್ಮ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಒಬ್ಬರು. ಇವರು ಹುಟ್ಟಿದ್ದು ಅಕ್ಟೋಬರ್ 1941ರಂದು ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಬಿಜ್ಜರ್ಗಿಯ ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬಿಜ್ಜರ್ಗಿಯಲ್ಲಿ ಪೂರ್ಣಗೊಳಿಸುವಷ್ಟರಲ್ಲಿ ಇವರು ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳ ಕಣ್ಣಿಗೆ ಬೀಳುತ್ತಾರೆ. ಇವರ ಚತುರತೆಯನ್ನು ಅರಿತ ಮಲ್ಲಿಕಾರ್ಜುನ ಸ್ವಾಮಿಗಳು ಇವರನ್ನ ಜ್ಞಾನ ಯೋಗಾಶ್ರಮಕ್ಕೆ ಕರೆತರುತ್ತಾರೆ. ಅಲ್ಲಿಯವರೆಗೂ ಸಿದ್ದಗೌಡ ಬಿರಾದಾರ್ ಆಗಿದ್ದ ಇವರು ಸಿದ್ದೇಶ್ವರರಾಗಿ ಪರಿವರ್ತನೆಗೊಳ್ಳುತ್ತಾರೆ. ಉನ್ನತ ಶಿಕ್ಷಣಕ್ಕಾಗಿ ಕೊಲ್ಲಾಪುರಕ್ಕೆ ತೆರಳಿದ ಅವರು ಅಲ್ಲಿ ತತ್ವಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಾರೆ. ಅದೇ ಸಮಯದಲ್ಲಿ ತಮ್ಮ ಗುರುಗಳಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳ ಪ್ರವಚನಗಳನ್ನು ಒಟ್ಟುಗೂಡಿಸಿ ಸಿದ್ಧಾಂತ ಶಿಖಾಮಣಿ ಗ್ರಂಥವನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡುತ್ತಾರೆ. ಮಲ್ಲಿಕಾರ್ಜುನ ಸ್ವಾಮಿಗಳ ಕಾಲಾನಂತರ ಜ್ಞಾನ ಯೋಗಾಶ್ರಮದ ಮುಖ್ಯಸ್ಥರಾಗಿ ದೇಶದ ಉದ್ದಗಲಕ್ಕೂ ಸಂಚರಿಸಿ ಪ್ರವಚನಗಳನ್ನ ನೀಡುತ್ತಾರೆ. ಅವರ ಪ್ರವಚನಗಳು ಸಮಾಜದಲ್ಲಿನ ಮೌಢ್ಯಗಳನ್ನ, ಮೂಢನಂಬಿಕೆಗಳನ್ನ ಹೋಗಲಾಡಿಸಿ ಅದೇ ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ತುಂಬಿದವು. 1 ಗಂಟೆಯ ಅವರ ಪ್ರವಚನದುದ್ದಕ್ಕೂ ಪ್ರಕೃತಿಯ ಸೊಬಗನ್ನ ವಿವರಿಸುತ್ತಾ, ಪ್ರಾಣಿ ಪಕ್ಷಿಗಳನ್ನ ಉದಾಹರಣೆಯಾಗಿ ಬಳಸಿ ಮನುಷ್ಯನ ಮನಸ್ಸಿನಲ್ಲಿರುವ ಕಲ್ಮಶಗಳನ್ನ ಹೋಗಲಾಡಿಸುವ ಪರಿ ಅತ್ಯದ್ಭುತವಾದದ್ದು. ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಇಡೀ ಮಾನವ ಕುಲಕ್ಕೆ ಮಾದರಿಯಾದವರು. 2018ರಲ್ಲಿ ಅವರನ್ನ ಅರಸಿ ಬಂದಂತಹ ಪದ್ಮಶ್ರೀ ಪ್ರಶಸ್ತಿಯನ್ನ ವಿನಯದಿಂದಲೇ ತಿರಸ್ಕರಿಸಿದ ಶ್ರೀಗಳು ಮನುಷ್ಯ ಸಹಜವಾಗಿಯೇ ಬರುವ ಆಶೆಯನ್ನ ಅಳಿಯುವ ಮಾರ್ಗವನ್ನ ನಮ್ಮೆಲ್ಲರ ಮುಂದೆ ಇಟ್ಟು ತಮ್ಮ 82ನೇ ವಯಸ್ಸಿನಲ್ಲಿ ಜನವರಿ 2023ರಂದು ವಯೋಸಹಜ ಕಾಯಿಲೆಯಿಂದ ಇಹಲೋಕವನ್ನ ತ್ಯಜಿಸಿ ದೇವರಲ್ಲಿ ದೇವರಾದರು. ತಾವು ಕಾಲವಾಗುವ ಮೊದಲೇ ತಮ್ಮ ಅಂತ್ಯಕ್ರಿಯೆಯ ಬಗ್ಗೆ ತಿಳಿಸಿದ ಶ್ರೀಗಳು ಯಾವುದೇ ಕಾರಣಕ್ಕೂ ಗದ್ದುಗೆಯನ್ನ ನಿರ್ಮಿಸಬೇಡಿ ಅಂತ ಜ್ಞಾನ ಯೋಗಾಶ್ರಮಕ್ಕೆ ತಿಳಿಸಿದರು ಎಂದರೆ ನಂಬ್ತೀರಾ ಸ್ನೇಹಿತರೆ? ನಂಬಲೇಬೇಕು ಸ್ನೇಹಿತರೆ. ಕೇವಲ ಜ್ಞಾನ ಯೋಗಾಶ್ರಮದ ಗದ್ದುಗೆಗೆ ಸೀಮಿತವಾಗದೆ ಅವರನ್ನ ಆರಾಧಿಸುವ ಕೋಟ್ಯಾಂತರ ಭಕ್ತರ ಮನಸ್ಸಿನಲ್ಲಿ ಗದ್ದುಗೆ ನಿರ್ಮಿಸಿ ತಾವು ಮಾತ್ರ ಬಯಲಿನಲ್ಲಿ ಬಯಲಾಗಿ ಹೋದರು.
ಇಂದಿಗೂ ಅವರ ಇರುವಿಕೆಯನ್ನ ಪ್ರಸ್ತುತವಾಗಿರಿಸಿಕೊಂಡಿರುವ ವಿಜಯಪುರದ ಜ್ಞಾನ ಯೋಗಾಶ್ರಮಕ್ಕೆ ನನ್ನದೊಂದು ದೀರ್ಘದಂಡ ನಮಸ್ಕಾರವನ್ನು ತಿಳಿಸುತ್ತಾ ಈ ವರದಿಯನ್ನ ಇಲ್ಲಿಗೆ ಪೂರ್ಣಗೊಳಿಸುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತಿಷ್ಟು ವಿಡಿಯೋಗಾಗಿ ನಮ್ಮ RJ ಸ್ಟುಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ. ಬಾಯ್.